guys, welcome back to my YouTube channel. I hope you all are good. Yes, ಇವತ್ತು ಡೇಟ್ ಬಂದು February 10 and ಟೈಮ್ ಬಂದು ಅರೌಂಡ್ 11:45 ಆಗಿದೆ. ಮಾರ್ನಿಂಗ್ ಅಲ್ಲ ಇದು ನೈಟ್ ಇದು. ಎಸ್ ಆ್ಯಕ್ಚುಲಿ ನಾನು ಮಾರ್ನಿಂಗಿಂದನೇ ಓದಲಿಕ್ಕೆ ಅಂತೇಳಿ ಶುರು ಮಾಡಿದ್ದೀನಿ, ಬಟ್ ವಿಡಿಯೋ ಮಾಡ್ತಿರೋದು ನೈಟ್. ಎಸ್, ನಮಗೆ ಫೆಬ್ರವರಿ ಟು ಅಪ್ ಟು ಜೂನ್ವರೆಗೂ ಏನು ಮಂತ್ಗಳಿದೆ, ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಮಂತ್ವರೆಗೂ ಏನಿದೆ, ಈ 4 ಮಂತ್ಸು ನಾನು ಸೆಲ್ಫ್ ಸ್ಟಡಿಗೆ ಟೈಮ್ ಕೊಟ್ಕೊಳ್ಳಿಕ್ಕೆ ಬೆಸ್ಟ್ ಆಗಿರೋ ಟೈಮು. ಬಿಕಾಸ್ ನಾನು ಕಾಲೇಜ್ಗೆ ಹೋಗೋದ್ರಿಂದ ಕಾಲೇಜಲ್ಲಿ ಈ ಒಂದು ಟೈಮಲ್ಲಿ ಅಂದರೆ ಫೆಬ್ರವರಿ ಟು ಅಪ್ ಟು ಮೇವರೆಗೂ ನಮಗೆ ಎಕ್ಸಾಮ್ಸ್ಗಳು ನಡೆಯುತ್ತೆ. ಜೊತೆಗೆ ಅಂದರೆ ಎಕ್ಸಾಮ್ ಡ್ಯೂಟಿಗಳಿರುತ್ತೆ, ವ್ಯಾಲ್ಯೂಯೇಷನ್ಸ್ ಇರುತ್ತೆ, ಜೊತೆಗೆ ನಮಗೆ ಸಮ್ಮರ್ ಹಾಲಿಡೇಸ್ ಕೂಡ ಸಿಗುತ್ತೆ. ಸೊ ಹಾಗಾಗಿ ಈ ಟೈಮಲ್ಲಿ ನನಗೆ ಪಾಠ ಮಾಡಲಿಕ್ಕೆ ನಾನು ಪ್ರಿಪೇರ್ ಆಗಿ ಹೋಗಬೇಕು, ಮಕ್ಕಳಿಗೆ ನೋಟ್ಸ್ ಕೊಡಬೇಕು, ಈ ರೀತಿ ಯಾವುದೂ ಇರೋದಿಲ್ಲ, ಟೆನ್ಷನ್ಸ್ ಇರೋದಿಲ್ಲ, ವರ್ಕ್ಲೋಡ್ ಯಾವುದು ಜಾಸ್ತಿ ಇರೋದಿಲ್ಲ. ಸೊ ಹಾಗಾಗಿ ಈ ಒಂದು ಟೈಮ್ನ ನಾನು ಓದ್ಕೊಳ್ಳಿಕ್ಕೆ, ನಾನು ಸೆಲ್ಫ್ ಸ್ಟಡಿನ ಮಾಡ್ಕೊಳ್ಳಿಕ್ಕೆ ಅಂತೇಳಿ ಚೂಸ್ ಮಾಡ್ಕೊಂಡಿದ್ದೀನಿ. ಸೊ ಎಸ್, ಈ ಒಂದು GPSTR ಎಕ್ಸಾಮ್ ಇರ್ಬೋದು ಅಥವಾ HSTR ಅಂದರೆ ಅಪ್ಕಮಿಂಗ್ HSTR ಅಥವಾ GPSTR ಎರಡರಲ್ಲಿ ಯಾವ ಎಕ್ಸಾಮ್ ಆದರೂ ಆಯಿತು, ಯಾವ ಎಕ್ಸಾಮ್ ನೋಟಿಫಿಕೇಷನ್ ಆದರೂ ಕೂಡ ಆ ಒಂದು ನೋಟಿಫಿಕೇಷನ್ ನನಗೆ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ನನ್ನ ಒಂದು ಲೈಫ್ನ ಸೆಕ್ಯೂರ್ ಮಾಡ್ಕೊಳ್ಳಿಕ್ಕೆ, ನಾನು ಸರ್ವೈವಲ್ ಆಗಲಿಕ್ಕೆ ಈ ಒಂದು ಎಕ್ಸಾಮ್ ನನಗೆ ತುಂಬಾ ಇಂಪಾರ್ಟೆಂಟ್. ದಟ್ಸ್ ವೈ ನಾನು ಇವಾಗಿಂದನೇ ಓದಲಿಕ್ಕೆ ಅಂತೇಳಿ ಶುರು ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಯಾರ್ಯಾರು GPSTR ಎಕ್ಸಾಮನ್ನು ಅಟೆಂಡ್ ಮಾಡಿದ್ರಿ, ಸೊ ಅಂಥವ್ರಿಗೆ ಗೊತ್ತಿರುತ್ತೆ ಸಿಲೆಬಸ್ ಹೇಗಿರುತ್ತೆ, ಎಕ್ಸಾಮ್ ಪ್ಯಾಟ್ರನ್ ಹೇಗಿರುತ್ತೆ, ಎಷ್ಟು ಪೇಪರ್ಸ್ಗಳಿಗೆ ನಾವು ಅಟೆಂಡ್ ಮಾಡಬೇಕು, ಎಷ್ಟು ಮಾರ್ಕ್ಸ್ ಸಿಗಿರುತ್ತೆ, ಸೊ ಇದೆಲ್ಲ ಗೊತ್ತಿರುತ್ತೆ. ಸೊ ಯಾರಿಗೆ ಗೊತ್ತಿಲ್ಲ, ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅದನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ, ಸಿಲೆಬಸ್ ಪ್ಯಾಟ್ರನ್ ಹೇಗಿರುತ್ತೆ ಅನ್ನೋದನ್ನು ಅಪ್ಲೋಡ್ ಮಾಡಿದ್ದೀನಿ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಒಂದು ಲಿಂಕ್ ಇರುತ್ತೆ, ನೋಡಿಲ್ಲ ಅನ್ನೋರು ಚೆಕ್ ಮಾಡ್ಬೋದು. ಎಸ್, ನಾವು ಎಕ್ಸಾಮ್ ಕ್ವಾಲಿಫರ್ ಆದಮೇಲೆ ಓದ್ಕೊಳ್ಳೋಕ್ಕೆ ಶುರು ಮಾಡೋಣ, ಈ ರೀತಿ ಎಲ್ಲ ನೆಗ್ಲೆಕ್ಟ್ ಮಾಡ್ಕೊಂಬಂದರೆ ನಾವು 3 ಪೇಪರ್ ಇರುತ್ತೆ GPSTRನಲ್ಲಿ. ಸೊ ನಾವು ಅದನ್ನೆಲ್ಲ ಕ್ಲಿಯರ್ ಮಾಡಬೇಕು ಅಂದರೆ ಕಷ್ಟ ಆಗೋಗುತ್ತೆ, ಆಮೇಲೆ ಓದ್ಕೊಳ್ದೆ ಹೋದ್ರೆ. ದಟ್ಸ್ ವೈ ಅವರು ಇನ್ನೂ ಕ್ವಾಲಿಫರ್ ಆಗಿಲ್ಲ ಎಕ್ಸಾಮ್ಗಳು ಯಾವುದೂ, ಬಟ್ ನಾನು ಇವಾಗಿಂದನೇ ಓದಲಿಕ್ಕೆ ಶುರು ಮಾಡ್ತಾಯಿದ್ದೀನಿ. ಅದು ಎಕ್ಸಾಮ್ ಯಾವಾಗಾದ್ರೂ ಕ್ವಾಲಿಫರ್ ಆಗಲಿ, ಬಟ್ ನಾನು ಇವಾಗಿಂದನೇ ನನ್ನ ಎಫರ್ಟ್ನ ನಾನು ಹಾಕೋದಕ್ಕೆ ಶುರು ಮಾಡ್ತಾಯಿದ್ದೀನಿ. ನಾನಿಲ್ಲಿ ಈ ಎಕ್ಸಾಮ್ಗೆ ಅಂತ ಎಕ್ಸ್ಟ್ರಾ ಬುಕ್ಗಳನ್ನು ಯಾವುದನ್ನು ಕೂಡ ಬೈ ಮಾಡಿಲ್ಲ. ನನ್ನ ಹತ್ರ ಇರುವಂತಹ ಅಂದರೆ ಆಲ್ರೆಡಿ ನಾನು ನೋಟ್ಸ್ ಮಾಡಿ ಇಟ್ಕೊಂಡಿದ್ದೀನಿ, ಹಿಸ್ಟ್ರಿ ನೋಟ್ಸು, ಜಿಯೋಗ್ರಫಿ ನೋಟ್ಸು, ಸೈನ್ಸ್ ನೋಟ್ಸ್ಗಳನ್ನೆಲ್ಲ ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದೇ ನೋಟ್ಸ್ಗಳನ್ನ ನಾನು ಓದ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಕನ್ನಡಕ್ಕೆ ನಾನು ಟೆಟ್ ಎಕ್ಸಾಮ್ಗೆ ಯಾವ ಒಂದು ಕನ್ನಡ ಬುಕ್ಕನ್ನು ರೆಫರ್ ಮಾಡಿದ್ದೆ, ಸೊ ಅದೇ ಕನ್ನಡ ಬುಕ್ಕನ್ನು, ಕನ್ನಡ ಭಾಷಾ ಕೈಪಿಡಿ 1, 2 ಅದೇ ಬುಕ್ಗಳನ್ನ ನಾನು ರೆಫರ್ ಮಾಡ್ತಾ ಇದ್ದೀನಿ. ಅಂದರೆ ನನಗೆ ಜಸ್ಟು ಕನ್ನಡದಲ್ಲಿ ಬೇಕಾಗಿರೋದು ಅಂದರೆ ಅಲಂಕಾರಗಳು, ಕನ್ನಡ ವರ್ಣಮಾಲೆ ಮತ್ತು ಸಂಧಿ ಸಮಾಸಗಳು, ತದ್ದಿದಾಂತ ನಾಮ, ಭಾವನಾಮ, ಕೃದಂತ ಭಾವನಾಮ, ಈ ರೀತಿ ಒಂದಷ್ಟು ನನಗೆ ಕನ್ನಡ ವ್ಯಾಕರಣದ ಬಗ್ಗೆ ಒಂದಷ್ಟು ನಾಲೆಡ್ಜ್ ಬೇಕು. ದಟ್ಸ್ ವೈ ನಾನು ಕನ್ನಡಕ್ಕೆ ಕನ್ನಡ ಭಾಷಾ ಕೈಪಿಡಿ 1, ಕನ್ನಡ ಭಾಷಾ ಕೈಪಿಡಿ 2 ಅಷ್ಟನ್ನೇ ನಾನು ರೆಫರ್ ಮಾಡ್ತಾಯಿದ್ದೀನಿ. ಇನ್ನು ಮೆಂಟಲ್ ಎಬಿಲಿಟಿಗೆ ನಾನು ಯೂಟ್ಯೂಬ್ ಕ್ಲಾಸಸ್ಗಳನ್ನ ಕೇಳ್ತಾ ಇದ್ದೀನಿ. ಜೊತೆಗೆ ಇಂಗ್ಲೀಷ್ ಗ್ರಾಮರ್ಗೆ ನಾನು ಅದಕ್ಕೂ ಕೂಡ ಸೇಮ್ ಯೂಟ್ಯೂಬ್ ಕ್ಲಾಸಸ್ಗಳನ್ನ ಕೇಳ್ತಾ ಇದ್ದೀನಿ. ಇಂಗ್ಲೀಷ್ ಗ್ರಾಮರ್ಗೆ ನಾನು ಯಾವುದೇ ರೀತಿಯ ಬುಕ್ಗಳನ್ನು ಬೈ ಮಾಡಿಲ್ಲ, ಯೂಟ್ಯೂಬ್ ಕ್ಲಾಸ್ಗಳನ್ನ ಅಷ್ಟೇ ನಾನು ಇಂಗ್ಲೀಷ್ ಗ್ರಾಮರ್ಗೆ ಕೇಳ್ತಾ ಇರೋದು. ಇನ್ನು ಸೈಕಾಲಜಿಗೆ ನಾನು ಯಾವುದೇ ರೀತಿ ಬುಕ್ಕನ್ನು ಬೈ ಮಾಡಿಲ್ಲ. ಆಲ್ರೆಡಿ ನಾನು ಟೆಟ್ ಎಕ್ಸಾಮ್ಗೆ ಅಂತೇಳಿ ನಾನು BEd ಮಾಡ್ಬೇಕಾದ್ರೆ ಯಾವ ಬುಕ್ ತೊಗೊಂಡಿದ್ದೆ, ಸುರೇಶ್ ಸರ್ ಅವ್ರದ್ದು, ಸೊ ಅದೇ ಬುಕ್ಕನ್ನು ರೆಫರ್ ಮಾಡ್ತಾ ಇದ್ದೀನಿ. ಆ ಬುಕ್ ಜೊತೆ ಯೂಟ್ಯೂಬ್ ಕ್ಲಾಸಸ್ಗಳನ್ನ ಕೂಡ ಕೇಳ್ಕೊಳ್ತಾ ಇದ್ದೀನಿ. ಜೊತೆಗೆ ಇನ್ನು ಸೈನ್ಸ್ಗೆ ಹೇಳ್ದಾಗೆ ನೋಟ್ಸ್ಗಳನ್ನ ರೆಫರ್ ಮಾಡ್ತೀನಿ. ಬರೀ ನೋಟ್ಸ್ಗಳು ಅಷ್ಟೇ ಅಲ್ಲ, ನೋಟ್ಸ್ಗಳ ಜೊತೆ ಯೂಟ್ಯೂಬ್ ಕ್ಲಾಸಸ್ಗಳನ್ನ ಕೂಡ ರೆಫರ್ ಮಾಡಬೇಕಾಗುತ್ತೆ. ಬಟ್ ನಾನಿಲ್ಲಿ ಮೊದಲು ನಾನೇನು ನೋಟ್ಸ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಆ ಒಂದು ನೋಟ್ಸ್ಗಳನ್ನೆಲ್ಲ ಫಸ್ಟು ರೀಡ್ ಮಾಡಿ ಮುಗಿಸಿ ಅದರಲ್ಲಿ ನಾನು ತರೋ ಆಗೋಣ. ಅದಾದಮೇಲೆ ಹಿಸ್ಟ್ರಿ, ಜಿಯೋಗ್ರಫಿ ಮತ್ತು ಸೈನ್ಸ್ ರಿಲೇಟೆಡ್ ಆಗಿರುವಂಥ ಯೂಟ್ಯೂಬ್ ಕ್ಲಾಸಸ್ಗಳನ್ನ ಕೇಳೋಣ. ಆಗ ನನಗೆ ಚೆನ್ನಾಗಿ ನೆನಪಲ್ಲಿ ಉಳಿಯುತ್ತೆ ಅನ್ನೋದು ನನ್ನ ಒಂದು ಇಂಟೆನ್ಷನ್. ದಟ್ಸ್ ವೈ ನಾನು ಮೊದಲು ನಾನೇನು ನೋಟ್ಸ್ ಮಾಡಿಟ್ಕೊಂಡಿದ್ದೀನಿ ಆ ನೋಟ್ಸ್ಗಳನ್ನ ಮೊದಲು ಓದ್ಕೊಂಡು ಅದರಲ್ಲಿ ನಾನು ತರೋಗಬೇಕು ಅಂತೇಳಿ ಓದ್ಕೊಳ್ಳೋಕೆ ಶುರು ಮಾಡಿದ್ದೀನಿ. ಇನ್ನು ಕರೆಂಟ್ ಅಫೇರ್ಸ್ ಬಗ್ಗೆ ಹೇಳೋದಾದರೆ, ನಾನು ಕರೆಂಟ್ ಅಫೇರ್ಸ್ಗೂ ಕೂಡ ಸೇಮ್ ಯೂಟ್ಯೂಬ್ ಕ್ಲಾಸಸ್ಗಳನ್ನೇ ಕೇಳ್ತಾ ಇರೋದು. ಯೂಟ್ಯೂಬ್ ಕ್ಲಾಸಸ್ಗಳನ್ನ ಕೇಳಿ ಕರೆಂಟ್ ಅಫೇರ್ಸ್ಗಳು ಏನಿರುತ್ತೆ ಆ ಒಂದು ಕರೆಂಟ್ ಅಫೇರ್ಸ್ಗಳನ್ನ ನಾನು ಇಲ್ಲೇ ನನ್ನ ಹತ್ರ ಇರುವಂತಹ ಪೇಜ್ಗಳಲ್ಲಿ ನೋಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇನ್ನು ಕಂಪ್ಯೂಟರ್ ರಿಲೇಟೆಡ್ ಕ್ವಶನ್ಸ್ಗಳನ್ನೂ ಅಷ್ಟೇ ಯೂಟ್ಯೂಬ್ ಕ್ಲಾಸಸ್ಗಳನ್ನ ಕೇಳಿಕೊಂಡು ಆ ಒಂದು ಕಂಪ್ಯೂಟರ್ ರಿಲೇಟೆಡ್ ಆಗಿರುವಂತಹ ಕ್ವಶನ್ಸ್ಗಳನ್ನ ನಾನು ಒಂದು ಕಡೆ ನೋಟ್ ಮಾಡಿಕೊಂಡು ಅದನ್ನು ಓದ್ಕೊಳ್ಳಿಕ್ಕೆ ಶುರು ಮಾಡಿದ್ದೀನಿ. ಸಂವಿಧಾನದ ಪ್ರಶ್ನೆಗಳಿಗೆ ಯಾವ್ಯಾವ ಬುಕ್ ಓದ್ಕೊಳ್ತಾ ಇದ್ದೀನಿ ಅಂತ ಕೇಳಿದ್ರೆ, ನಾನು PS ಗಂಗಾಧರ್ ಅವರು ಬರೆದಿರುವಂತಹ ಭಾರತ ಸಂವಿಧಾನ ಅಂತೇಳಿ ಒಂದು ಬುಕ್ ಇದೆ. ಭಾರತ ಸಂವಿಧಾನ ಅಂತೇಳಿ ಒಂದು ಬುಕ್ ಇದೆ, ಆ ಒಂದು ಬುಕ್ಕನ್ನೇ ನಾನು ಇಲ್ಲಿ ಓದ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ
ಕೇಳ್ತಾರೋ ಇಲ್ವೋ ಗೊತ್ತಿಲ್ಲ. ಅಂದರೆ ಸಂವಿಧಾನ ಅಥವಾ ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್ ಆಗಿರೋ ಕ್ವಶನ್ಸ್ಗಳನ್ನ ಕೇಳ್ತಾನೋ ಇಲ್ವೋ ಗೊತ್ತಿಲ್ಲ. ಬಟ್ ಆದ್ರೂ ಇರಲಿ, ಯಾವುದಕ್ಕೂ ಓದ್ಕೊಂಬಿಡೋಣ. ಆಮೇಲೆ ಒಂದೋ ಎರಡೋ ಕ್ವಶನ್ಸ್ ಅದು ಈ ಕಡೆ ಇದ್ರೆ ರಿಲೇಟೆಡ್ ಆಗಿ ಬಂದು ಆಮೇಲೆ ಓದ್ಕೊಂಡ್ಲೇ ಇಲ್ಲ, ನಾನು ಬರಲ್ಲ ಅಂದ್ಕೊಂಡು ಓದ್ಕೊಂಡ್ಲಿಲ್ವಲ್ಲ, ಓದ್ಕೋಬೇಕಾಗಿತ್ತು ಅಂತ ಆವಾಗ ಸಫರ್ ಮಾಡೋದು ಬೇಡ ಅಂತ ಯಾವುದಕ್ಕೂ ಇರಲಿ ಅಂತ ಅದನ್ನು ಓದ್ಕೊಳ್ಳೋಕೆ ಶುರು ಮಾಡಿದ್ದೀನಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಓದಲಿಕ್ಕೆ ಶುರು ಮಾಡಿದಾಗ, ಅಂದರೆ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟು ಮತ್ತೆ ಓದಲಿಕ್ಕೆ ಶುರು ಮಾಡಿದಾಗ, ನಾವು ಮೊದಲು ಏನು ಮಾಡಬೇಕು, ನಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಯಾವುದಿರುತ್ತೆ, ನಿಮಗೆ ಹಿಸ್ಟ್ರಿ ಅಥವಾ ಜಿಯೋಗ್ರಫಿ ಅಥವಾ ಕನ್ನಡ ಇರ್ಬೋದು, ಕರೆಂಟ್ ಅಫೇರ್ಸ್ ಇರ್ಬೋದು, ಮೆಂಟಲ್ ಅಬಿಲಿಟಿ ಇರ್ಬೋದು, ಅಥವಾ ಕಾನ್ಸ್ಟಿಟ್ಯೂಷನ್ ಇರ್ಬೋದು, ಅಥವಾ ಸೈನ್ಸ್ ಇರ್ಬೋದು, ಯಾವುದಾದ್ರೂ ಆಯಿತು, ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಯಾವುದಿರುತ್ತೆ ಆ ಒಂದು ಫೇವ್ರೆಟ್ ಸಬ್ಜೆಕ್ಟನ್ನ ಮೊದಲು ಓದಲಿಕ್ಕೆ ಶುರು ಮಾಡಬೇಕು. ಬಿಕಾಸ್ ನಮಗೆ ಯಾವುದು ಟಫ್ ಅಂತಿರುತ್ತೆ ಆ ಒಂದು ಸಬ್ಜೆಕ್ಟ್ನ ಮೊದಲೇ ಹಿಡ್ಕೊಂಡು ಕೂತ್ಕೊಬಿಟ್ರೆ ಆಲ್ರೆಡಿ ಗ್ಯಾಪ್ ಕೊಟ್ಟಿರ್ತೀವಿ. ಮತ್ತೆ ಓದಲಿಕ್ಕೆ ಶುರು ಮಾಡಬೇಕಾದ್ರೆ ನಮ್ಮ ಟಫ್ ಅನಿಸೋ ಸಬ್ಜೆಕ್ಟನ್ನ ಮೊದಲು ಇಟ್ಕೊಂಡಾಗ ನಮಗೆ ಓದೋದ್ರ ಕಡೆ ಗಮನ ಅಷ್ಟು ಬರೋದಿಲ್ಲ. ದಟ್ಸ್ ವೈ ನಮಗೆ ಯಾವ ಒಂದು ಸಬ್ಜೆಕ್ಟು ತುಂಬ ಫೇವ್ರೇಟ್ ಆಗಿರುತ್ತೆ, ಬೇಗ ಅರ್ಥ ಆಗುತ್ತೆ ಅನಿಸುತ್ತೆ, ಸೊ ಅಂಥ ಸಬ್ಜೆಕ್ಟನ್ನ ಓದಲಿಕ್ಕೆ ಶುರು ಮಾಡಬೇಕು, ತುಂಬ ಗ್ಯಾಪ್ ಕೊಟ್ಟು ಮತ್ತೆ ಓದಲಿಕ್ಕೆ ಶುರು ಮಾಡಿದಾಗ. ಸೊ ನನಗೆ ತುಂಬ ಫೇವ್ರೇಟ್ ಅಂತ ಹೇಳಿದ್ರೆ ಕಾನ್ಸ್ಟಿಟ್ಯೂಷನ್ನು. ಸೊ ಹಾಗಾಗಿ ನಾನು ಮೊದಲು ಕಾನ್ಸ್ಟಿಟ್ಯೂಷನ್ನೇ ಓದಲಿಕ್ಕೆ ಶುರು ಮಾಡಿದ್ದೀನಿ. ಸಬ್ಜೆಕ್ಟ್ ವೈಸು ಹೇಗೆಲ್ಲ ನೋಟ್ಸ್ಗಳನ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಅನ್ನೋದು ನನ್ನ ಅಪ್ಕಮಿಂಗ್ ವೀಡಿಯೋಸ್ಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ನಾನಂತೂ ನನ್ನ ಪ್ರಿಪ್ರೇಷನ್ನ ಶುರು ಮಾಡಿದ್ದೀನಿ. ಸೊ ಟೀಚರ್ಸ್ ಆಸ್ಪಿರೆಂಟ್ಸ್ ಯಾರೆಲ್ಲ ಇದ್ದೀರಾ, ಸೊ ಅವ್ರುಗಳು ಬೇಗ ನಿಮ್ಮ ಒಂದು ಸ್ಟಡಿಯನ್ನು ಕೂಡ ನೀವು ಕೂಡ ಶುರು ಮಾಡಿ ಬೇಗ, ಬಿಕಾಸ್ ಕಾಂಪಿಟೇಷನ್ ತುಂಬ ಜಾಸ್ತಿ ಇದೆ. ಸೊ ಎಸ್, ಹಾಗಾಗಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇದೇ ಥರ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ಗುಡ್ ಡೇ.